ಚೆಕ್ ಚೆಕ್ ಇದು ಬ್ರದರ್ ಹೂಗುಚ್ಚ ಕೊಟ್ಬಿಡ್ತೀರಲ್ಲ. ಒಂದು ನಿಮಿಷ ನೀವು ವೇದಿಕೆ ಮೇಲೆ ಇರಿ. ವೇದಿಕೆ ಮೇಲೆ ಇರಿ. ವೇದಿಕೆ ಮೇಲೆ ಇರಿ. ಅದು ತಗೊಂಡು ಪ್ರಕಾಶ್ ನಿಮಿಷ ನಾನು ಹೇಳ್ತೀನಿ. ಇವತ್ತು ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾ ಇದ್ದಾರೆ. ಯುವ ರೈತ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ಯುವ ರೈತರು ಇವತ್ತು ವ್ಯವಸಾಯಕ್ಕೆ ಬರ್ತಾ ಇಲ್ಲ. ಹಾಗಾಗಿ ನಮ್ಮ ಚೇತನ್ ಅವರು ಯುವ ರೈತ ಒಂದು ಬಿರುದನ್ನು ತಗೊಂಡು ಇವತ್ತು ಫಿಲಮ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಇಡೀ ದೇಶದಲ್ಲಿ ಇವತ್ತು ಏನು ರೈತರು ಎಲ್ಲ ರೀತಿಯ ಶೋಷಣೆಗೆ ಒಳಪಡೋನೇ ರೈತ. ಆದರೆ ಬೆನ್ನೆಲುಬು ಅಂತ ಹೇಳ್ತಾರೆ, ಶೋಷಣೆಗೆ ಒಳಪಡೋನೇ ರೈತ. ಹಾಗಾಗಿ ಆ ರೈತನ ಒಂದು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ನಮ್ಮ ಚೇತನ್ ಅವರು ಯುವ ರೈತ ಒಂದು ಬಿರುದನ್ನು ಇಟ್ಕೊಂಡು, ಯಾವುದೇ ಬಿರುದೇ ಇಲ್ಲಿ ಯುವ ರೈತವನ್ನು ಆ ಒಂದು ಪ್ರಶಸ್ತಿಯನ್ನು ತಗೊಂಡು ಇವತ್ತು ಚಿತ್ರ ಮಾಡೋಕ್ಕೆ ಹೋಗಿದ್ದಾರೆ. ನಮ್ಮೆಲ್ಲರ ರೈತರ ಪರವಾಗಿ, ನಮ್ಮ ಸಂಘಟನೆಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ದೇವರು ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲರೂ ನಾವು ಶುಭ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮೆಲ್ಲರ ಪ್ರೋತ್ಸಾಹ ಅವ್ರ ಮೇಲೆ ಇರ್ತದೆ. ನಮ್ಮೆಲ್ಲ ಇಡೀ ಕರ್ನಾಟಕದ ರಾಜ್ಯದ ರೈತರ ಒಂದು ಆಶೀರ್ವಾದ ಅವ್ರ ಮೇಲೆ ಇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಚೆಕ್ ಚೆಕ್ ಇದು ಬ್ರದರ್ ಹೂಗುಚ್ಚ ಕೊಟ್ಬಿಡ್ತೀರಲ್ಲ. ಒಂದು ನಿಮಿಷ ನೀವು ವೇದಿಕೆ ಮೇಲೆ ಇರಿ. ವೇದಿಕೆ ಮೇಲೆ ಇರಿ. ವೇದಿಕೆ ಮೇಲೆ ಇರಿ. ಅದು ತಗೊಂಡು ಪ್ರಕಾಶ್ ನಿಮಿಷ ನಾನು ಹೇಳ್ತೀನಿ. ಇವತ್ತು ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾ ಇದ್ದಾರೆ. ಯುವ ರೈತ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ಯುವ ರೈತರು ಇವತ್ತು ವ್ಯವಸಾಯಕ್ಕೆ ಬರ್ತಾ ಇಲ್ಲ. ಹಾಗಾಗಿ ನಮ್ಮ ಚೇತನ್ ಅವರು ಯುವ ರೈತ ಒಂದು ಬಿರುದನ್ನು ತಗೊಂಡು ಇವತ್ತು ಫಿಲಮ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಇಡೀ ದೇಶದಲ್ಲಿ ಇವತ್ತು ಏನು ರೈತರು ಎಲ್ಲ ರೀತಿಯ ಶೋಷಣೆಗೆ ಒಳಪಡೋನೇ ರೈತ. ಆದರೆ ಬೆನ್ನೆಲುಬು ಅಂತ ಹೇಳ್ತಾರೆ, ಶೋಷಣೆಗೆ ಒಳಪಡೋನೇ ರೈತ. ಹಾಗಾಗಿ ಆ ರೈತನ ಒಂದು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ನಮ್ಮ ಚೇತನ್ ಅವರು ಯುವ ರೈತ ಒಂದು ಬಿರುದನ್ನು ಇಟ್ಕೊಂಡು, ಯಾವುದೇ ಬಿರುದೇ ಇಲ್ಲಿ ಯುವ ರೈತವನ್ನು ಆ ಒಂದು ಪ್ರಶಸ್ತಿಯನ್ನು ತಗೊಂಡು ಇವತ್ತು ಚಿತ್ರ ಮಾಡೋಕ್ಕೆ ಹೋಗಿದ್ದಾರೆ. ನಮ್ಮೆಲ್ಲರ ರೈತರ ಪರವಾಗಿ, ನಮ್ಮ ಸಂಘಟನೆಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ದೇವರು ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲರೂ ನಾವು ಶುಭ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮೆಲ್ಲರ ಪ್ರೋತ್ಸಾಹ ಅವ್ರ ಮೇಲೆ ಇರ್ತದೆ. ನಮ್ಮೆಲ್ಲ ಇಡೀ ಕರ್ನಾಟಕದ ರಾಜ್ಯದ ರೈತರ ಒಂದು ಆಶೀರ್ವಾದ ಅವ್ರ ಮೇಲೆ ಇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.